ಭಾರತದ ಮುಂದೆ ಪಾಕಿಸ್ತಾನ ಮಂಡಿಯೂರುತ್ತಿದೆ. ಶಾಂತಿ ಮಾತುಕತೆ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅಂತ ಹೇಳಿದೆ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಭಾರತ ಮುಂದೆ ಪಾಕಿಸ್ತಾನ ಈಗ ಮಂಡಿಯೂರುತ್ತಿದೆ. ಶಾಂತಿ ಮಾತುಕತೆ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ. ಇಷ್ಟು ದಿನ ಪೌರುಷ ತೋರಿದವರೀಗ ಫುಲ್ ಸೈಲೆಂಟ್ ಆಗಿದೆ. ಭಾರತ ತಿರುಗಿ ಬೀಳ್ತಿದ್ದಂತೆ ಬಾಲ ಸುಟ್ಟು ಬೆಕ್ಕನಂತಾಗಿದೆ ಪಾಕಿಸ್ತಾನ. ಮಾತುಕತೆಗೆ ಬನ್ನಿ, ಪೈಲಟ್ ಅನ್ನ ಕರೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಭಾರತದ ಮುಂದೆ ಪಾಕಿಸ್ತಾನ ಸಚಿವ ಭಿಕ್ಷೆ ಬೇಡಿದ್ದಾರೆ. ಪಾಕ್ ವಿದೇಶಾಂಗ ಸಚಿವ ಖುರೇಶಿ ಬಾಯಲ್ಲಿ ಶಾಂತಿ ಮಂತ್ರನ ಪಟ್ಟೆ ಮಾಡ್ತಿದ್ದಾರೆ. ಯಾಕಂದ್ರೆ ಇಷ್ಟು ದಿನ ಆಕ್ರೋಶ ಭರಿತರಾಗಿ ನಿಮಗೆ ನಾವು ತಕ್ಕ ಉತ್ತರವನ್ನ ನೀಡ್ತೀವಿ, ನಿಮ್ಗೂ ಸರ್ಪ್ರೈಸಿಂಗ್ ಆಗಿ ದಾಳಿ ಮಾಡ್ತೀವಿ ಅಂತೆಲ್ಲ ಹೇಳಿಕೆಯನ್ನ ನೀಡ್ತಿದ್ದಂತ ಪಾಕ್ ಈಗ ತುಂಬಾ ಕೂಲ್ ಆಗಿ ಉತ್ತರ ನೀಡಿದ್ದಾರೆ. ಬನ್ನಿ ಶಾಂತಿಯುತ ಮಾತುಕತೆಯನ್ನ ನಡೆಸೋಣ ಅಂತ ಕೂಡ ಈಗಾಗಲೇ ಹೇಳಿದೆ. ಜೊತೆಗೆ ನಿಮ್ಮ ಪೈಲಟ್ ಅನ್ನ ಕರೆದುಕೊಂಡು ಹೋಗಿ ಶಾಂತಿಯುತ ಮಾತುಕತೆಯನ್ನ ನಡೆಸಿ ನಂತರ ನಿಮ್ಮ ಪೈಲಟ್ ಅನ್ನ ಕರೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಒಂದು ವಿಡಿಯೋವನ್ನ ಏನು ನಿನ್ನೆ ವೈರಲ್ ಆಗಿತ್ತು, ಅದು ಸಂಬಂಧಪಟ್ಟಂತೆ ಇವತ್ತು ಪಾಕಿಸ್ತಾನ ಹೇಳಿಕೆಯನ್ನ ನೀಡಿದೆ. ನಾವು ಯಾವುದೇ ರೀತಿ ನಿಮ್ಮ ಪೈಲಟ್ಗೆ ಚಿತ್ರಹಿಂಸೆಯನ್ನ ನೀಡಿಲ್ಲ, ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳ್ತಿದ್ದೇವೆ ಅಂತ ಕೂಡ ಇವತ್ತು ಹೇಳಿಕೆಯನ್ನ ನೀಡಿದೆ. ಸೊ ಎಲ್ಲೋ ಒಂದ್ ಕಡೆ ಇವರ ಹೇಳಿಕೆಯನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಭಾರತ ಮುಂದೆ ಪಾಕ್ ಮಂಡಿಯೂರಿದೆ. ಜೊತೆಗೆ ಶಾಂತಿಯುತ ಮಾತುಕತೆಗೆ ಕರೀತಾ ಇರುವಂತದ್ದು. ಪಾಕ್ ವಿದೇಶಾಂಗ ಸಚಿವ ಖುರೇಶಿ ಬಾಯಲ್ಲಿ ಇವತ್ತು ಶಾಂತಿಯುತ ಮಾತುಕತೆ ಸಂಬಂಧಪಟ್ಟಂತೆ ಇವತ್ತು ಹೇಳಿಕೆಯನ್ನ ನೀಡಿದ್ದಾರೆ. ಭಾರತ ಮುಂದೆ ಪಾಕಿಸ್ತಾನ ಸಚಿವ ಭಿಕ್ಷೆಯನ್ನ ಬೇಡಿದ್ದಾರೆ. ಪೈಲಟ್ ಅನ್ನ ಕರೆದುಕೊಂಡು ಹೋಗಿ ಮಾತುಕತೆಗೆ ಬನ್ನಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಭಾರತ ತಿರುಗಿ ಬೀಳ್ತಿದ್ದಂತೆ ಬಾಲ ಸುಟ್ಟು ಬೆಕ್ಕಿನಂತಾಗಿದೆ ಪಾಕಿಸ್ತಾನ. ಜೊತೆಗೆ ಇಷ್ಟು ದಿನ ಪೌರುಷ ತೋರಿದವರಿಗೆ ಫುಲ್ ಸೈಲೆಂಟ್ ಆಗಿದ್ದಾರೆ.